ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶ್ರವಣ ಬೇಗ ಬಾರೋ, ನಿಮ್ಮ ಬಾವ ಬಾಗ್ಲಕ್ಕೊಂಡ್ಬಿಟ್ಟಿದ್ದಾರೆ. ಸಂಗೀತ ಹೇಳಿದಾಗ ಮತ್ತೆ ಮನೆಯವರೆಲ್ಲರೂ ಓಡ್ ಬರ್ತಾರೆ. ಬಾವಾ ಏನು ಮಾಡ್ತಾ ಇದ್ದೀರಾ ಬಾವಾ, ಇದೆಲ್ಲ ಬೇಡ ಬಾವಾ, ಅವ್ರನ್ನ ಓಪನ್ ಮಾಡಿ ಬಾವಾ ಅಂತ ಶ್ರವಣ್ ಕೂಗ್ತಾ ಇರ್ತಾರೆ. ಈ ಕಡೆ ಸಂಗೀತ, ಶ್ರವಣ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ, ಬಾವ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನೋ ಮಾಡೋದು. ಸಂಗೀತ ಅವರು ಅಳ್ತಾ ಇರ್ತಾರೆ. ಅಯ್ಯೋ ಆತರ ಎಲ್ಲ ಏನೂ ಆಗೋದಿಲ್ಲ ಅಕ್ಕ, ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ಬಾವಾ ಬಾಗಿಲು ತೆಗೀರಿ ಬಾವಾ ಅಂತ ಇದ್ರೆ ಮೀನು ಕೂಡ, ಮಾವ ದಯವಿಟ್ಟು ಬಾಗಿಲು ತೆಗೀರಿ ಮಾವ, ಅತ್ತೆ ತುಂಬಾ ಅಳ್ತಾ ಇದ್ದಾರೆ, ಗಿರಿ ಮಾವ ಡೋರ್ನ ಅಂತ ಹೇಳ್ತಾ ಇರುವಾಗ ಅದೇ ಟೈಮಿಗೆ ಅಜಿತ್ ಬರ್ತಾನೆ. ಅಪ್ಪ ಅಂತ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾನೆ ಅಜಿತ್. ಈಗಡೆಯಿಂದ ಭೂಮಿ ಸಾಹೇಬ್ರೆ ಅಂತ ಕರೆದಾಗ ಕಡೆ ಓಡ್ ಬರ್ತಾನೆ. ಅಪ್ಪ ದಯವಿಟ್ಟು ಡೋರ್ನ ಓಪನ್ ಮಾಡಿ ಅಪ್ಪ, ಹಿಂಗೆ ಅವಮಾನ ಮಾಡಿದನಲ್ಲ ಆ ರಾಣನ್ನ ನಡು ಬೀದಿಲಿ ಬಟ್ಟೆ ಬಿಚ್ಚಿಸಿ ಈ ತರ ಹೇಳ್ಕೊಂಬಂದು ಸೆಲ್ನಲ್ಲಿ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ಅಜಿತ್ ಅಲ್ಲ, ನಾನು ನಿಮ್ ಮಗನೇ ಅಲ್ಲ ಅಪ್ಪ, ಬಾಗಿಲು ತೆಗೀರಿ ಅಪ್ಪ ಪ್ಲೀಸ್ ಅಪ್ಪ. ಅಜಿತ್ ಕೂಗ್ತಾ ಇರ್ತಾನೆ. ಶ್ರವಣ್, ಅಜಿತ ಈಗ್ಲೇ ತುಂಬಾ ಲೇಟ್ ಆಗಿದೆ, ಡೋರ್ನ ಹೊಡೆದ್ ಬಿಡೋಣ ಹೇಳಿ ಡೋರ್ನ ಗುದ್ದಿ ಡೋರ್ನ ಓಪನ್ ಮಾಡ್ತಾರೆ. ಒಳಗಡೆ ರಾಮು ಫ್ಯಾನಿಗೆ ನೇಣಾಕೊಳ್ತಾ ಇರ್ತಾನೆ. ಅದನ್ನ ನೋಡ್ಕೊಂಡು, ಅಪ್ಪ ನೀವೇನ್ ಮಾಡ್ತಾ ಇದ್ದೀರಾ, ಇಳಿರಿ ಅಪ್ಪ ಕೆಳಗಡೆ ಇಳಿರಿ, ನನ್ನ ಬಿಟ್ಬಿಡಿ, ನಾನು ಸಾಯ್ಬೇಕು ರಾಮ್ ಹೇಳ್ತಾ ಇದ್ರೆ ಈ ಕಡೆ ದೇವಯ್ಯ ನನಗೆಲ್ಲ ನೇಣಾಕೊಂಡಿರೋದ್ ನೋಡಿ 20 ವರ್ಷದಿಂದ ನನ್ನ ಗಂಡನು ಕೂಡ ನೇಣಾಕೊಂಡು ತೀರೋದ್ರು. ಸಂಗೀತ, ನಿನಗೂ ಇಂಥದೇ ಪರಿಸ್ಥಿತಿ ಬರಬೇಕು, ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಅಶ್ವಿನ ಸಹ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಮನೇಲೆ ಕುತ್ಕೊಂಡು ಎಲ್ಲ ನೋಡ್ತಾ ಇರೋ ರಾಣ ಮತ್ತೆ ಸಾಕ್ಷಿಗೂ ಖುಷಿ ಆಗುತ್ತೆ. ಅಪ್ಪ ಏನಪ್ಪ ನೀವು ಯಾಕಪ್ಪ ಹೀಗೆಲ್ಲ ಮಾಡ್ಕೊಳಕ್ ಹೋದ್ರಿ, ನಂಬ್ಕೊಂಡು ಈ ಮನೇಲಿ ಎಷ್ಟೊಂದ್ ಜನ ಇದಾರೆ, ನೀವೇ ಹೀಗ್ ಮಾಡ್ಕೊಂಡ್ರೆ ನಮ್ಗೆಲ್ಲ ಯಾರಪ್ಪ ಗತಿ, ಅಜಿತ್ ಕೇಳ್ತಾ ಇರ್ತಾನೆ. ಈ ಕಡೆ ಮಾವ ಯಾಕಿಂತ ನಿರ್ಧಾರ ತಗೊಳಕ್ ಹೋದ್ರಿ ಮಾವ ಅಂತ ಭೂಮಿ ಕೇಳ್ತಾ ಇರ್ತಾಳೆ. ಅಣ್ಣ ನಿಮಗೆ ಏನಾದ್ರು ಮಾಡದ್ನ ಮಾವ ಅಂತ ಭೂಮಿ ಕೇಳಿದಾಗ, ವಿಷಯನ ಈಗ ಬಿಡು ಆಮೇಲೆ ಮಾತಾಡೋಣ ಅಂತ ಹೇಳ್ದಾಗ, ಹೇಳೋ ಯಾಕೋ ಮಾತಾಡೋದಕ್ಕೆ ಇನ್ನೇನೋ ಉಳಿದಿದೆ, ಅವತ್ತು ಆ ಸಾಕ್ಷಿನ ಅರೆಸ್ಟ್ ಮಾಡೋದಕ್ಕೋಸ್ಕರ ಸೇಡಿಗೆ ರಾಣ ಇವತ್ತು ನನ್ನ ಮನೆ ಕರ್ಸಿ ಎಲ್ರ ಮುಂದೆ ಅವಮಾನ ಮಾಡ್ದ, ಎಲ್ಲದಕ್ಕೆ ನಡು ಬೀದಿಲಿ ಬಟ್ಟೆ ಇಲ್ದೆ ಓಡಿಸ್ಬಿಟ್ಟ, ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂತ ಹೇಳ್ತಿರುವಾಗ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ರಾಣನ್ ಮಾತ್ರ ನಾನು ಇವತ್ತು ಬಿಡೋದಿಲ್ಲ, ಪದೇ ಪದೇ ನಮ್ಮನೆ ವಿಷಯಕ್ಕೆ ಬರ್ತಾ ಇದ್ದಾನೆ, ಇವತ್ತು ನಾನು ಅವನ್ನ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಕೋಪದಿಂದ ಶ್ರವಣ್ ಗನ್ನನ್ನೇ ಎತ್ಕೊಂಡು ಅಂತ ನೋಡಿದಾಗ, ಶ್ರವಣ ನಿಲ್ಲೋ ಅಂತ ಅಜ್ಜಿ ಹೋಗ್ತಾ ಇರ್ತಾರೆ. ಅಪ್ಪ ದಯವಿಟ್ಟು ಬೇಡ ಅಪ್ಪ ಅಂತ ಒಳಗಡೆ ಹೋಗಿ ಶ್ರವಣ್ ಕೈ ಹಿಡ್ಕೊಂಡು ಅಶ್ವಿನಿ ತಡಿತಾಳೆ. ಅಶ್ವಿನಿ, ನನ್ನ ಕೈನ ನಾನಿವತ್ತು ಆ ರಾಣನ್ನ ಮುಗಿಸ್ಲೇಬೇಕು, ಅಷ್ಟು ಧೈರ್ಯ ಇದ್ರೆ ಅವನಿಗೆ ರಾಮ್ ವಿಷಯದಲ್ಲಿ ಈ ರೀತಿ ನಡ್ಕೊಂತಾನೆ, ಅವನಿಗೂ ಮತ್ತು ಅವನ ಮಗಳಿಗೂ ಬದುಕೋ ಅರ್ಹತೆನೇ ಇಲ್ಲ, ಇವತ್ತು ಅವರಿಬ್ಬರನ್ನು ಶೂಟ್ ಮಾಡಿ ಬಿಸಾಕ್ತೀನಿ ಹೇಳ್ತಿದ್ರೆ ಈ ಕಡೆ ರಾಣ ಮತ್ತೆ ಸಾಕ್ಷಿ ಅದನ್ನ ಕೇಳಿಸ್ಕೊಂಡು ಶುರುವಾಗುತ್ತೆ. ಭೂಮಿ ಬಂದ್ಬಿಟ್ಟು, ದೊಡ್ಡ ಯಜಮಾನ್ರೆ ಸಮಾಧಾನ ಮಾಡ್ಕೊಳ್ಳಿ, ನೀವೇನಾದ್ರೂ ಈಗ ರಾಣನ್ನ ಸಾಯಿಸಿದ್ರೆ ಜೈಲಲ್ಲಿ ಹೋಗಿ ಕುತ್ಕೋಬೇಕಾಗುತ್ತೆ, ಎಲ್ಲ ಆಮೇಲೆ ಯಾರು ಧೈರ್ಯ ಹೇಳ್ತಾರೆ ಅಂತ ಹೇಳಿದಾಗ ಅಷ್ಟರಲ್ಲಿ ಅಜಿತ್ ಬಂದ್ಬಿಟ್ಟು, ಒಂದ್ ನಿಮಿಷ ನಿಂತ್ಕೊಳ್ಳಿ, ಈ ಮನೇಲಿ ಹಿರಿಯರಾಗಿ ನೀವೇ ಇರೋದು, ಅಪ್ಪನ್ ಬಿಟ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ, ನನ್ನ ಮುಖಾಂತರವಾಗಿ ನಾನು ಹೋರಾಟ ಮಾಡ್ತೀನಿ, ಅಪ್ಪಂಗಾಗಿರೋ ಅವಮಾನಕ್ಕೆ ನಾವು ಪ್ರತಿಕಾರ ತೀರಿಸ್ಕೊಂತೀನಿ ರಾಣನ್ನ ಹೇಗೆ ಅಂತ ಹೇಳ್ತಿರುವಾಗ ಈ ಕಡೆ ಸಂಗೀತ ಕೇಳಿಸ್ಕೊಂಡು, ಮುಚ್ಚೋ ಬಾಯಿ ಸಾಕು, ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಮಾಡೋದೆಲ್ಲ ಮಾಡಾಯ್ತಲ್ಲ, ನನ್ ಗಂಡ ಅವಮಾನ ಅನ್ಭವಿಸಿದ್ದು ನಿಗೆ ಅಂತ ಹೇಳ್ತಿರ್ಬೇಕಾರೆ ಅಮ್ಮ ಅಂತ ಅಜಿತ್ ಹೇಳ್ತಾರೆ. ನಾನು ಅಮ್ಮ ಮಾತ್ರ ಅಲ್ಲ ಇವ್ರಿಗೆ ಹೆಂಡತಿ ಕೂಡ, ಇವರು ಇಷ್ಟೊಂದು ನೋವು ಅನ್ಭವಿಸ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣನೇ ನೀನೊಬ್ಬ ಪೊಲೀಸ್ ಆಫೀಸರ್ ಆಗಿ ಯೋಚನೆ ಮಾಡ್ತಾ ಇದೀಯಾ, ನಾನು ಇವ್ರ ಹೆಂಡತಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಸರಿ ಯೋಚನೆ ಮಾಡು, ನಮ್ಮನೇಲಿ ಎಷ್ಟೊಂದ್ ಜನ ಹೆಣ್ಮಕ್ಳಿದ್ದಾರೆ, ಆಗಿರೋ ಪರಿಸ್ಥಿತಿ ಆ ಹೆಣ್ಮಕ್ಳಿಗಾದ್ರೆ ಏನೋ ಮಾಡೋದು, ಅದನ್ನ ನೋಡೋ ಶಕ್ತಿ ನಮ್ಗಿಲ್ಲ, ನಾವು ಒಂದ್ ಕೆಲಸ ಮಾಡು, ನಿನಗೆ ಪೊಲೀಸ್ ಕೆಲ್ಸನೇ ಇಂಪಾರ್ಟೆಂಟ್ ಆದ್ರೆ ಎಲ್ಲ ವಿಷ ಕೊಟ್ಟು ಸಾಯಿಸ್ಬಿಡು, ಆಮೇಲೆ ನೀನು ನಿನ್ ಪೊಲೀಸ್ ಕೆಲ್ಸನ ಆರಾಮಾಗಿ ಮಾಡ್ಕೋ. ಸಂಗೀತ ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ಅಜಿತ್ಗೆ ಕಣ್ಣೀರ್ ಬರ್ತಾ ಇರುತ್ತೆ. ಇದನ್ನ ಕೇಳಿಸ್ಕೊಂಡು ರಾಣ ಮತ್ತೆ ಸಾಕ್ಷಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಅಜಿತ್ ಮನೆಯಿಂದ ಹೊರಗಡೆ ಬಂದು ಸದಾನಂದ್ ಬಿಸಿಗಳನ್ನೆಲ್ಲ ರೆಡಿ ಮಾಡಿ, ಇವತ್ತು ರಾಣನ್ ಮನೆಗೆ ಹೋಗಿ ಹುಚ್ಚನ ಹೇಳ್ದಂಗೆ ಹೇಳ್ಕೊಂಡ್ಬರ್ಬಿಡ್ತೀನಿ, ಅದೇ ಕಾರಣಕ್ಕೂ ಅವನು ತಪ್ಪಿಸ್ಕೋಬಾರ್ದು. ಫೋನಲ್ಲಿ ಹೇಳ್ತಿರುವಾಗ ಅಲ್ಲಿಗೆ ಭೂಮಿ ಬರ್ತಾಳೆ. ಸಾಹೇಬ್ರೆ ಒಂದ್ ನಿಮಿಷ, ಅಲ್ಲ ಸಾಹೇಬ್ರೆ ಅತ್ತೆ ಅಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಯಾಕೆ ನೀವು ರಾಣನ್ ತಂಟೆಗೆ ಹೋಗ್ತಾ ಇದ್ದೀರಾ ಸಾಹೇಬ್ರೆ, ಯಾಕೋ ಇದೆಲ್ಲ ಬೇಡ ಅನಿಸ್ತಿದೆ ಸಾಹೇಬ್ರೆ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ, ಹೇಳ್ತಿರೋದು ಸರಿಯಾಗಿದೆ ಅಲ್ವಾ ಅಂತ ಭೂಮಿ ಹೇಳ್ತಿರುವಾಗ, ಭೂಮಿ ಅಮ್ಮ ಆ ರೀತಿ ಯಾಕೆ ಹೇಳಿದ್ರು ಅಂದ್ರೆ ಅವರು ಬೈದಲ್ಲಿ ಹೇಳ್ತಾ ಇದ್ದಾರೆ ನನ್ನ ಹೆಣ್ಮಕ್ಳಿಗೆ ಏನಾರೇ ಆಗುತ್ತೆ ಅಂತ, ಆದ್ರೆ ನೀನು ಒಂದೇ ಒಂದ್ಸರಿ ಯೋಚನೆ ಮಾಡು, ಕಾಲೋನಿ ಜನರಿಗೆ ರಾಣನಿಂದ ಎಷ್ಟೆಲ್ಲ ಅನ್ಯಾಯ ಆಗಿದೆ, ಮತ್ತೇನೋ ಕಾಲೋನಿ ಜನರಿಗೆಲ್ಲ ಮಾತು ಕೊಟ್ಟೆ ನಿಮ್ಗೆಲ್ಲ ನ್ಯಾಯ ಕೊಡಿಸ್ತೀನಿ ಅಂತ ಹೊಂಗಿಗ ಆದ ತಕ್ಷಣ ನೀನು ಭಯ ಬಿದ್ಬಿಟ್ಟ, ಮತ್ತೇನೋ ನಾವು ಅವನ್ನ ಬಿಟ್ಬಿಡ್ಬೋದು, ಆದ್ರೆ ನಾಳೆ ಅಂತ ಎಷ್ಟೋ ಜನ ಅವನ ಕೈಗೆ ಸಿಕ್ಕಿ ಸಾಯ್ತಾರೆ, ಅದನ್ನೆಲ್ಲ ತಪ್ಪಿಸ್ಲೇಬೇಕು ಅಂದ್ರೆ ನಾನೀಗ ಅವನ್ನ ಅರೆಸ್ಟ್ ಮಾಡ್ಲೇಬೇಕು, ಅದು ಅಲ್ಲದೆ ನಾನು ಮೊದಲು ಈ ಮನೆ ಮಗ ಅನ್ನೋದಕ್ಕಿಂತ ಮುಂಚೆ ಆ ಇನ್ಸ್ಪೆಕ್ಟರ್ ಅನ್ನೋದನ್ನ ಮರಿಬೇಡ, ಜನರಿಗೆ ನ್ಯಾಯ ಕೊಡಿಸೋದಷ್ಟೇ ನನ್ನ ಗುರಿ, ಅದು ಅಲ್ಲದೆ
ನಮ್ಮ ಅಪ್ಪನ್ನೇ ಮುಟ್ಟಿದಾನೆ, ಅವನಿಗೆ ಈ ಅಜಿತ್ ಏನಂತ ತೋರಿಸ್ಲೇಬೇಕು, ಅವರಿಗೆ ಎಲ್ರಿಗೂ ನ್ಯಾಯ ಕೊಡಿಸ್ಲೇಬೇಕಂತ ಅಜಿತ್ ಹೇಳಿದಾಗ, ಇವ್ರೆ ನೀವ್ ಹೇಳ್ತಿರೋ ಸರಿಯಾಗೇ ಇದೆ, ರಾಣನ್ನ ಇವಾಗ ಬಿಟ್ರೆ ಅವ್ನು ಬೆಳಿತಾನೆ ಹೋಗ್ತಾನೆ, ಯಾರು ಏನು ಮಾಡಕ್ಕಾಗೋದಿಲ್ಲ ಅನ್ನೋ ಹುಚ್ಚಾಟ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀವು ಅವನ್ನ ಅರೆಸ್ಟ್ ಮಾಡಿ ತಕ್ಕ ಶಿಕ್ಷೆ ಕೊಡಿಸ್ಲೇಬೇಕು. ಒಂದ್ ನಿಮಿಷ ಇಲ್ಲೇ ಇರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ದೇವ್ರ ಮನೆಗೆ ಹೋಗಿ ಆರತಿ ತಟ್ಟೆ ತಗೊಂಡ್ಬಂದು ಅಜಿತ್ಗೆ ಆರತಿ ಬೆಳಗ್ತಾಳೆ. ಇವ್ರೆ ನಿಮ್ ಮನೆಗೆ ಇವತ್ತು ನಾನು ಬೊಟ್ಟಿಡ್ತಾ ಇದ್ದೀನಿ, ನೀವು ವಿಜಯಶಾಲಿಯಾಗಿ ಬರ್ಬೇಕು, ನಂಗೆ ಸರಿಯಾಗಿ ಬುದ್ಧಿ ಕಲಿಸಿ, ಮಾವನ್ ಮುಟ್ಟಿದ್ದಕ್ಕೆ ಅವನಿಗೆ ಎಂತ ಪರಿಸ್ಥಿತಿ ಬಂತು ಅಂತ ಅವ್ನ ನಿದ್ದೆಗಣ್ಣಲ್ಲೂ ಬೆಚ್ಚಿ ಬೀಳ್ಬೇಕು, ಶಿಕ್ಷಣ ಅವನಿಗೆ ಕೊಡ್ಸಿ ಅಂತ ಹೇಳಿದಾಗ, ಸರಿ ಭೂಮಿ ಅಂತ ಹೇಳಿ ಮನೆಯವರೆಲ್ಲ ಜೋಪಾನ ಅಂತ ಹೇಳ್ಬಿಟ್ಟು ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ. ಕಡೆ ಈ ಹಾಳಾದ ಭೂಮಿ ಅಜಿತ್ನ ತಡೆದು ನಿಲ್ಲಿಸ್ತಾಳೆ ಅಂತ ಅನ್ಕೊಂಡಿದ್ರೆ ನಾ ಇನ್ನಷ್ಟು ಉಬ್ಸಿ ಕಳಿಸ್ತಾವಳೆ. ಆ ರಾಣ ಬೇರೆ ಈ ಭೂಮಿಗೆ ಶೂಟ್ ಮಾಡಿದಾಗ್ಲೇ ಸೈಲೆಂಟ್ ಆಗಿರಿ ಅಂತ ಹೇಳ್ದೆ, ರಾಣ ಅಲ್ಲ ಕೋಣ ಅವನು, ಸವಾಸನ ಯಾಕಾದ್ರೂ ಮಾಡ್ದೆ ಅಂತ ಅನಿಸ್ತಾ ಇದೆ. ತಲೆಯಲ್ಲಿ 5 ಪೈಸದ್ದು ಬುದ್ಧಿ ಇಲ್ವಾ, ಹೋಗಿ ಇನ್ಸ್ಪೆಕ್ಟರ್ ತಂದೆನೆ ಮುಟ್ಟಿದಾನಲ್ಲ, ಇನ್ಸ್ಪೆಕ್ಟರ್ಗೆ ಕೋಪ ಬರುತ್ತೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ. ಅವನು ಅಜಿತ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಅವನು ಸಿಗಾಕೊಳ್ಳೋದಲ್ದಲೆ ಹೆಸರೇನಾದ್ರೂ ಬಾಯ್ ಬಿಟ್ರೆ ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೆಲ್ಲನೂ ಇದರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಇವ್ನು ಹಾಳಾದವನು ಯಾಕಾದ್ರೂ ನಮ್ ಕೈ ಸಿಕ್ಕುದ್ನೋ ಏನೋ ಅಂತ ದೇವಯ್ಯನ ಹೇಳ್ತಾ ಇರ್ತಾಳೆ. ಮೇಡಮ್ ಏನ್ ಮೇಡಮ್ ಮಾಡೋದು ಇವಾಗ ಅಂತ ಅಶ್ವಿನಿ ಕೇಳ್ತಾಳೆ. ಏನ್ ಮಾಡೋದು, ಎಲ್ಲ ನಮ್ ಕರ್ಮ, ಹೋಗ್ಲಿ ಅಜಿತ್ ಬರ್ತಾ ಇದ್ದಾನೆ ಅಂತನಾದ್ರು ವಿಷಯ ತಿಳಿಸೋಣ ನಡಿ ಅಂತ ಹೇಳಿ ದೇವಯ್ಯನಲ್ಲಿಂದ ಹೊಡ್ತಾಳೆ. ಆಗ 1 ನಿಮಿಷ ನಿಂತ್ಕೊಳ್ಳಿ, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ನಿಂತ್ಕೊಳ್ಳಿ ಅಂತ ಭೂಮಿ ತಡಿತಾಳೆ. ಆಗ ಅವರಿಬ್ಬರಿಗೂ ಕೋಪ ಬರುತ್ತೆ. ಆಗ ಅಶ್ವಿನಿ ಬಂದ್ಬಿಟ್ಟು ಯಾಕೆ ನಮ್ಮನ್ನ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದೀಯಾ. ಅಶ್ವಿನಿ ಕೇಳ್ತಾಳೆ, ಅದು ಆಗಲ್ಲ, ಸಾಹೇಬ್ರು ಏನೇ ಕೆಲಸ ಮಾಡಕ್ ಹೊರಟ್ರು ಅವರಿಗೆ ವಿಷಯ ಗೊತ್ತಾಗೋದಕ್ಕಿಂತ ಮುಂಚೆನೆ ಆ ರಾಣಂಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಅವನು ಕೋಪದಲ್ಲಿ ಮಾವಂಗೆ ಇಂತ ಕೆಲಸ ಮಾಡಿದಾನೆ, ಟೆಸ್ಟ್ ಮಾಡ್ತಾ ಇದಾರೆ ಅಂತ ವಿಷಯ ಗೊತ್ತಾದ್ಮೇಲೆ ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು, ಇಲ್ಲೇ ಕುತ್ಕೊಂಡು ಏನ್ ಬೇಕಾದ್ರೂ ಮಾಡೋ ಕೆಪಾಸಿಟಿ ಅವನಿಗಿದೆ. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಇರೋಣ, ಒಟ್ಟಿಗೆ ನಾವೆಲ್ಲ ಇದ್ರೆ ಅವನು ನಮ್ಮನ್ನ ಮುಟ್ಟಕ್ಕಾಗಲ್ಲ, ನಾವೆಲ್ಲ ಒಟ್ಟಿಗೆ ಹಾಲಲ್ಲಿರೋಣ, ಏನಾಗುತ್ತೆ ಅಂತ ನೋಡಿ ನಾವೆಲ್ಲ ಒಟ್ಟಿಗೆ ಸೇರಿ ಎದುರಿಸೋಣ. ಭೂಮಿ ಹೇಳ್ದಾಗ, ನೋಡು ಬುದ್ಧಿವಾದದ ಮಾತನ್ನೆಲ್ಲ ನಮ್ಮ ಹತ್ರ ಹೇಳಕ್ ಬರ್ಬೇಡ, ಮಾತು ಕೇಳೋ ಪರಿಸ್ಥಿತಿ ನಮ್ಗಿನ್ನೂ ಬಂದಿಲ್ಲ. ಅಶ್ವಿನಿ ಹೇಳ್ತಾಳೆ. ಅಲ್ಲೇ ಹಿಂದ್ಗಡೆ ಇದ್ದ ಶ್ರವಣ್, ಮನಸ್ವಿನಿ ಸ್ವಲ್ಪ ಹೇಳೋ ಮಾತನ್ನ ಕೇಳಿಸ್ಕೊ, ಸರಿಯಾಗಿ ಹೇಳ್ತಾ ಇದ್ದಾಳೆ ಹುಡುಗಿ, ನೀನು ವಾದ ಮಾಡಕ್ ಬರ್ಬೇಡ, ನನ್ನ ಅಷ್ಟು ಈಸಿಯಾಗಿ ನಂಬೋದಕ್ಕಾಗಲ್ಲ, ಕೆಲಸ ಮಾಡ್ಕೊಳಕ್ಕೆ ಯಾರಿಗೆ ಏನ್ ಬೇಕಾದ್ರೂ ಮಾಡ್ತಾನೆ, ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಅಣ್ಣನ ಹುಳ ಯಾವ್ದಾದ್ರು ಮನೆಯೊಳಗೆ ಬಂದ್ರೆ ಮನೆಯೊಳಗೆ ಕಾಲಿಡೋದಕ್ಕೆ ನಾನಂತೂ ಬಿಡೋದಿಲ್ಲ ಹೇಳ್ಬಿಟ್ಟು ಗನ್ನ ತೋರಿಸ್ತಾನೆ. ಈ ಗನ್ ಅವಶ್ಯಕತೆ ಇದೆಯಾ ಅಂತ ಕೇಳಿದಾಗ, ಇದೆ ಹಣ ಇದನ್ನಲ್ಲ, ಅವನೊಬ್ಬ ದೊಡ್ಡ ಕ್ರಿಮಿನಲ್ಲು, ಅವನ್ ತಪ್ಪಿಸ್ಕೊಳ್ಳೋದಕ್ಕೆ ಯಾರ ಹಣೆಗೆ ಬೇಕಾದ್ರೂ ಗನ್ ಇಡ್ತಾನೆ, ಅದಕ್ಕೆ ರಾಣನ್ ಕಡೆ ಯಾರಾದ್ರೂ ಬಂದ್ರೆ ಗನ್ನಿಂದ ಅವ್ರನ್ನ ಶೂಟ್ ಮಾಡಿ ಬಿಸಾಕ್ತೇನೆ, ರಾಣನ್ ಸಂಬಂಧಪಟ್ಟಿರೋರು ಯಾರು ಈ ಮನೆ ಒಳಗೆ ಬರಬಾರ್ದು. ಶ್ರವಣ್ ಹೇಳಿದಾಗ ಅಶ್ವಿನಿಗೆ ತುಂಬಾನೇ ಭಯ ಶುರುವಾಗುತ್ತೆ. ಸಡನ್ ಆಗಿ ಹೊರಗಡೆ ಸೌಂಡ್ ಕೇಳಿಸ್ದಾಗ ಮನೆಯವರೆಲ್ಲರೂ ಆಚೆ ಬರ್ತಾರೆ. ಕಡೆ ಬಂದು ನೋಡಿದಾಗ ಗಣಪತಿ ಕೂರಿಸ್ತಾ ಇರೋ ಮಕ್ಕಳು ಪಟಾಕಿ ಹೊಡಿತಾ ಇರ್ತಾರೆ. ಇವತ್ತು ಗಣೇಶ ಹಬ್ಬ ಅಲ್ವಾ, ಮಕ್ಕಳು ಪಟಾಕಿ ಹೊಡಿತಾ ಇದಾರೆ ಅಂತ ಶ್ರವಣ್ ಹೇಳಿದಾಗ ಭೂಮಿ ಸೀದಾ ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾಳೆ. ನಿಮಿಷ ನಿತ್ಕೋ, ನಮ್ಮನ್ನೆಲ್ಲ ಒಟ್ಟಿಗೆ ಇರ್ಬೇಕು ಅಂತ ಹೇಳಿ ನೀನೆಲ್ಲಿಗೆ ಹೋಗ್ತಾ ಇದೀಯಾ ಕೇಳ್ತಾರೆ. ದೇವ್ರ ಮನೆಗೆ, ನೆಲ್ಲ ಕಾಪಾಡೋದು ಆ ವಿಘ್ನ ವಿನಾಶಕ ಅಲ್ವಾ, ನೀನ್ ನಂಬಿಕೆ ಇಲ್ಲ ಅಂದ್ರೆ ನೀನು ಬಾ ಅಂತ ಹೇಳ್ಬಿಟ್ಟು ಭೂಮಿ ದೇವ್ರ ಮನೆ ಒಳಗೆ ಹೋಗಿ ಅರ್ಶನದಲ್ಲಿ ಗಣಪತಿನ ಮಾಡ್ತಾ ಇರ್ತಾಳೆ. ಅಜ್ಜಿ ಮತ್ತೆ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾಳೆ. ಇವತ್ತು ಗಣೇಶ ಹಬ್ಬ, ಆದ್ರೆ ನಾವಿರೋ ಪರಿಸ್ಥಿತಿಲಿ ಗಣೇಶನ್ನೆಲ್ಲ ತಗೊಂಬಂದು ಕೂರ್ಸಕ್ಕಾಗಲ್ಲ, ಅದಕ್ಕೆ ಅರಿಶಿನದಿಂದಾನೇ ಗಣೇಶನ್ ಮಾಡಿದೀನಿ, ಅದಕ್ಕೆ ಮಾವ ತುಂಬಾ ದುಃಖದಲ್ಲೇ ಇದ್ದಾರೆ, ಅದಕ್ಕೆ ಎಲ್ಲಾನು ದಿನಗಳನ್ನ ನಿವಾರಣೆ ಮಾಡಿ ಸುಖ ಮಾತ್ರ ನಮಗೆ ಕೊಡಪ್ಪ ಅಂತ ವಿಘ್ನೇಶ್ವರನ ಹತ್ರ ಬೇಡ್ಕೊಳ್ಳೋಣ ಅಂತ ಹೇಳಿದಾಗ, ಅಪೇಕ್ಷಾ ನೀನ್ ಮಾಡಿರೋ ಈ ಕಿತ್ತೋದ್ ಗಣೇಶನಿಂದ ಎಲ್ಲ ಪೂಜೆ ಮಾಡ್ಬೇಕಾ, ನಾವೆಲ್ಲ ಈ ಗಣೇಶನ್ ಬೇಡ್ಕೋಬೇಕಾ, ನಮ್ಮನೇಲಿ ಎಷ್ಟು ಜೋರಾಗಿ ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ತೀವಿ, ಊರವ್ರಿಗಿರೋ ಎಲ್ರಿಗೂ ಊಟ ಹಾಕಿ ಎಷ್ಟು ಜೋರಾಗಿ ಮಾಡ್ತಿದ್ವಿ ಅಂತ ನಿನಗೇನಾದ್ರೂ ಗೊತ್ತಾ, ಗಣೇಶನ ಹಬ್ಬ ಮಾಡ್ತಾ ಇದ್ವಿ ಅಂದ್ರೆ ನೀನ್ ಕನಸಲ್ಲೂ ಸಹ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಪೇಕ್ಷೆ ಹೇಳಿದಾಗ, ಅಪ್ಪು ನೀನ್ ಸುಮ್ನೆ ಇರು ಅಂತ ದೇವಾಯನಿ ಬೈತಾರೆ. ನಿಜ ಅಮ್ಮ, ನಾವು ದೊಡ್ಡ ಗಣೇಶನ್ ಕೂರಿಸ್ಬಿಟ್ಟು ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ತಾ ಇದ್ವಿ, ಈಗಾಗಿರೋ ರೀತಿ ನೋಡ್ಕೊಂಡು, ಇವ್ರಿಗಾಗಿರೋ ಪರಿಸ್ಥಿತಿ ನೋಡಿ, ಇವ್ರ ಕಣ್ಣೀರ್ ನೋಡಿ ನನಗೆ ಯಾವ ಹಬ್ಬನೂ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಸಂಗೀತ ಹೇಳ್ತಾರೆ. ಕೇಳ್ತೀರಾ ಅತ್ತೆ, ಆ ಗಣೇಶ ಯಾವತ್ತೂ ನಮ್ ಕೈ ಬಿಡೋದಿಲ್ಲ, ಕುಟುಂಬದ ಮೇಲೆ ಕೆಟ್ಟ ಕಣ್ಣು ಹಾಕಿರೋರಿಗೆ ಗಣೇಶ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಭೂಮಿ ಹೇಳಿದಾಗ ಅವಳ ಮಾತು ಕೇಳಿಸ್ಕೊಂಡು ಎಲ್ರಿಗೂ ಖುಷಿ ಆಗುತ್ತೆ. ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.